ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಇದು ಸಂಡೇ ಈವ್ನಿಂಗ್ ವ್ಲಾಗ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಬಟ್ ಮಧ್ಯಾಹ್ನ ಸಿಂಪಲಾಗಿ ದಾಲ್ ಕಿಚಡಿ ಮಾಡಿದ್ದೆ. ಅದರ ರೆಸಿಪಿನ ವಿಡಿಯೋ ಮಾಡ್ಕೊಂಡಿದ್ದೀನಿ, ಆ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ ನೋಡಿ. ದಾಲ್ ಕಿಚಡಿ ಒಂಥರ ಕಂಫರ್ಟ್ ಫುಡ್ ಅಂತ ಹೇಳ್ಬೋದು. ಆಮೇಲೆ ಬೇಗನೂ ಆಗುತ್ತೆ, ತುಂಬ ಚೆನ್ನಾಗಾಗಿತ್ತು. ನೀವು ಟ್ರೈ ಮಾಡಿ, ಅದಾದಮೇಲೆ ಕಮೆಂಟ್ಸಲ್ಲಿ ತಿಳಿಸಿ ಯಾವ ಥರ ಆಗಿತ್ತು ಅಂತ. ಇನ್ನು ನಾನು ಒಂದು ಗಿಡ ತೋರಿಸ್ತೀನಿ ರೀ ನಿಮಗೆ. ನಾವು ಊರಿಂದ ಬಂದಮೇಲೆ ಎಲ್ಲ ಗಿಡನೂ ಚೆನ್ನಾಗಿ ಬಂದಿತ್ತು ಅಂತ ಖುಷಿಯಿಂದ ವ್ಲಾಗ್ ಮಾಡಿದ್ನ. ಬಟ್ ನೋಡಿ, ಇದೊಂದು ಇಂಡೋರ್ ಪ್ಲ್ಯಾಂಟ್ ಈ ಥರ ಆಗಿಬಿಟ್ಟಿದೆ. ಇದು ಏನೋ ಗಿಡಕ್ಕೆ ರೋಗ ಬಂದಿದೆ. ನಮ್ಮ ಮನೆ ಹತ್ತಿರ ಇರೋ ನರ್ಸರಿಯಲ್ಲಿ ಒಬ್ಬತ್ತ ಬಂದು ಮನೆಗೆ ಬಂದು ಎಲ್ಲ ಅದಕ್ಕೆ ಔಷಧಿ ಎಲ್ಲ ಹಾಕಿ ರೆಡಿ ಮಾಡಿಕೊಟ್ಟು ಹೋಗ್ತಿದ್ದ. ಅವನು ಊರಿಗೆ ಹೋಗ್ಬಿಟ್ಟಿದ್ದಾನೆ. ಎಲ್ಲಿ ಅವ್ನು ಬರೋ ಅಷ್ಟರಲ್ಲಿ ಗಿಡ ಪೂರ್ತಿಯಾಗಿ ಸತ್ತೋಗ್ಬಿಡುತ್ತೋ ಏನೋ. ಆಲ್ಮೋಸ್ಟ್ ಸತ್ತೋಗಿದೆ ಅನಿಸುತ್ತೆ. ನಿಮ್ಗೇನಾದರೂ ಇದಕ್ಕೆ ಏನು ಮಾಡ್ಬೋದು ಅಂತ ಐಡಿಯಾ ಇದ್ದರೆ ಹೇಳಿ, ಅಥವಾ ಯಾವುದಾದ್ರೂ ಔಷಧಿ ಹೆಸರು ಗೊತ್ತಿದ್ದರೆ ಹೇಳಿ, ಆಯಿತಾ? ಏನಾಗಿದೆ ಅಂತ ಗೊತ್ತಿಲ್ಲ. ಅದು ಇಂಡೋರ್ ಪ್ಲ್ಯಾಂಟು, ಬಟ್ ನಾವು ಊರಿಗೆ ಹೋದಾಗ ನೀರು ಹಾಕೋದಕ್ಕಾಗಲ್ಲ ಅಂತ ಆಚೆ ಇಟ್ಬಿಟ್ಟು ಹೋಗಿದ್ವಿ. ಅದ್ರ ಎಫೆಕ್ಟ್ ಆಯಿತಾ, ಏನು ಎಫೆಕ್ಟ್ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ. ಅದು ನೋಡೋಕ್ಕೆ ಆಗ್ತಿಲ್ಲ, ತುಂಬ ಅಳು ಬರ್ತಿದೆ ನನಗೆ. ನಿಮಗೆ ಯಾವ ಔಷಧಿ ಹಾಕಿದ್ರೆ ಮತ್ತೆ ಚೆನ್ನಾಗಾಗುತ್ತೆ ಅಂತ ಐಡಿಯಾ ಇದ್ದರೆ ಕಮೆಂಟ್ಸಲ್ಲಿ ಪ್ಲೀಸ್ ತಿಳಿಸಿ. ಬನ್ನಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿಗೂ ಆಚೆ ಹೋಗೋ ಪ್ಲ್ಯಾನ್ ಇದೆ ನನಗೆ. ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ, ರೆಡಿಯಾಗಿ ನಿಂತಿದ್ದೀನಿ. ಅವಾಗ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗೋಯ್ತು ಅವ್ರದ್ದು. ಮುಖಾಮುಖಿ ಪಂಚರ್ ಆಗಬೇಕು. ಹೆಂಗ್ ಡ್ಯಾನ್ಸ್ ಮಾಡ್ತಾವ? ಕುದುರೆ ಓಡಿ ಬಂದಿತ್ತ. ನಾಟು 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 ವೀರನಾಟು. ಅದೇ ಬಂತು ಗಂಗಣ್ಣ. ಮಾಡಿ ಡ್ಯಾನ್ಸ್. ஒரிஜினலாவே நான் வில்லம்மா. இது எப்படி இருக்கு? ನೀನೇನೋ ಅದು ತಾತ ಅಲ್ಲ. ವಿಡಿಯೋ ಕಾಲ್ ಮಾಡಿದ್ ಅನ್ಕೊಂಡೆ. ವಿಡಿಯೋ ಗುಂಡಣ್ಣ ಅದು. ಸೊ ನಾನು ಆವಾಗಲೇ ಹೇಳಿದ್ನಲ್ಲ ದಾಲ್ ಕಿಚಡಿ ರೆಸಿಪಿ ತೋರಿಸ್ತೀನಿ ಅಂತ. ಸೊ ನೋಡಿ, ಇವಾಗ ಈ 3 ಟೈಪ್ಸ್ ಆಫ್ ದಾಲ್ನ ಸೇಮ್ ಹಾಫ್ ಕಪ್ ತಗೊಂಡಿದ್ದೀನಿ. ಯಾವುದು ಅಂದರೆ ತೊಗರಿಬೇಳೆ, ಹೆಸರುಬೇಳೆ, ಆಮೇಲೆ ಕಡಲೆಬೇಳೆ. ಇವು ಮೂರನ್ನು ಇಲ್ಲಿ ಚಿಕ್ಕದು ಕಪ್ ಇದೆಯಲ್ಲ, ಆ ಕಪ್ಪಲ್ಲಿ ಹಾಫ್ ತೊಗೊಂಡು ಅದನ್ನು ಚೆನ್ನಾಗಿ ಒಂದು 3 to 4 ಟೈಮ್ಸ್ ವಾಶ್ ಮಾಡಿ ಅದನ್ನು ಒಂದು ½ an hour ಸೋಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅದೇ ಕಪ್ಪಿಗೆ ಯಾವ ಕಪ್ಪಲ್ಲಿ ಹಾಫ್ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ 1 ಕಪ್ ಬಾಸ್ಮತಿ ರೈಸ್ನು ತೊಗೊಂಡಿದ್ದೀನಿ. ಸೊ ಅದನ್ನು ವಾಶ್ ಮಾಡಿ ನೆನೆಸಿಡ್ಬೇಕು ಒಂದು ½ an hour. ಇವಾಗ ದಾಲ್ ಕಿಚಡಿ ಮಾಡೋದಕ್ಕೆ ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿ, 2 ಟೊಮೆಟೊ, 2 ಈರುಳ್ಳಿ. ಟೊಮೆಟೊ, ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿನ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಬೇಕಾಗುತ್ತೆ. ನೀವು ಬೇಕಿದ್ರೆ ಮನೇಲೇ ರೆಡಿ ಮಾಡ್ಕೋಬೋದು. ನಾನಿವತ್ತು ರೆಡಿಮೇಡ್ದ ಯೂಸ್ ಮಾಡ್ತಿದ್ದೀನಿ. ಸೊ ಇವಾಗ ದಾಲ್ ಕಿಚಡಿ ಮಾಡೋದಕ್ಕೆ ಒಂದು ಕುಕ್ಕರಲ್ಲಿ ಒಂದು 5 to 6 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟಿ ಆಗುತ್ತೆ. ಸೊ ತುಪ್ಪ ಬಿಸಿ ಆದಮೇಲೆ ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ. ಅದಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ,
ಒಂದು ಸ್ವಲ್ಪ ಅರ್ಶಿನದ ಪುಡಿ, ಕಲರ್ ಮೇಲೆ ಡಿಪೆಂಡ್. ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಂಡು ಅದಾದ್ಮೇಲೆ 2 ಒಣಮೆಣಸಿನ್ಕಾಯಿನ ಈ ತರ ಒಂದ್ರಲ್ಲಿ ಆಡ್ ಮಾಡ್ಕೊಂಡು ಹಾಕೊಂಡಿದೀನಿ. ಅದಾದ್ಮೇಲೆ ಮುಂಚೆನೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ವಲ್ಲ ಗ್ರೀನ್ ಚಿಲ್ಲಿ, ಅದನ್ನು ಹಾಕ್ದೆ. ಇವಾಗ ಒಂದ್ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದೇ ಮೇನ್ ಇಂಪಾರ್ಟೆಂಟ್ ದಾಲ್ ಕಿಚಡಿಗೆ. ಇವಾಗ ಮುಂಚೆನೆ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಂದ್ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಮುಂಚೆನೆ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೆಟೊ, ಅದನ್ನು ಆಡ್ ಮಾಡ್ಕೋಬೇಕು. ನೋಡಿ ಇವಾಗ ಈರುಳ್ಳಿ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಟೊಮೆಟೊನ್ನು ಆಡ್ ಮಾಡ್ಕೋತೀನಿ. ಟೊಮೆಟೊ ಆಡ್ ಮಾಡಿದ್ಮೇಲೆ ಇನ್ನೇನು ಟೊಮೆಟೊನು ಚೆನ್ನಾಗಿ ಸ್ಮ್ಯಾಶ್ ಆಗೋ ತರ ಬೇಯ್ಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಟೊಮೆಟೊ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಫ್ರೈ ಆಗಿದೆ. ಪೂರ್ತಿ ಸ್ಮ್ಯಾಶ್ ಆಗಿರ್ಬೇಕು ಟೊಮ್ಯಾಟೊ, ಅಂದ್ರೆ ಅದು ಚೆನ್ನಾಗ್ ಫ್ಲೇವರ್ ಬರುತ್ತೆ. ಸೊ ಇದು ಆಲ್ಮೋಸ್ಟ್ ಟೊಮೆಟೊ ಮತ್ತೆ ಈರುಳ್ಳಿ ಎರಡೂನು ಫ್ರೈ ಆಗಿದೆ. ಇವಾಗ ನಿಮ್ಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಉಪ್ಪನ್ನು ಆಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾವು ಮುಂಚೆನೆ ತೊಳೆದು ನೆನ್ಸಿಟ್ಕೊಂಡಿದ್ವಲ್ಲ ಬೇಳೆ ಮತ್ತೆ ಬಾಸ್ಮತಿ ರೈಸು, ಇದೆರಡನ್ನು ಇವಾಗ 1 by 1 ಆಡ್ ಮಾಡ್ಕೋಬೇಕು ಅಷ್ಟೇ. ಸೊ ಇವಾಗ ಬೇಳೆನು ಆಡ್ ಮಾಡ್ತಾ ಇದ್ದೀನಿ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇದು 3 ಕಾಂಬಿನೇಷನ್ ಆಫ್ ದಾಲ್ಸ್ ಏನಿದೆಯಲ್ಲ, ಇದನ್ನ ಸಪರೇಟ್ ಆಗಿ ಕುಕ್ ಮಾಡ್ಕೋತಾರೆ. ಅದಾದ್ಮೇಲೆ ರೈಸ್ನು ಸಪರೇಟ್ ಆಗಿ ಕುಕ್ ಮಾಡ್ಕೋತಾರೆ. ಅದಾದ್ಮೇಲೆ ಎರಡನ್ನೂ ಸೇರ್ಸ್ಬಿಟ್ಟು ಒಗ್ಗರಣೆ ಮಾಡ್ಬಿಟ್ಟು ಈ ತರ ಅದಕ್ಕೆ ಮಿಕ್ಸ್ ಮಾಡಿ ಮಾಡ್ತಾರೆ. ಬಟ್ ನಾನು ಯೂಶ್ವಲಿ ಈ ತರ ಕುಕ್ಕರ್ ಅಲ್ಲೇನೆ ಮಾಡೋದು, ಬೇಗ ಆಗೋಗುತ್ತೆ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಟೇಸ್ಟ್ ಅಲ್ಲಿ ಮಾತ್ರ ಏನು ಕಾಂಪ್ರಮೈಸ್ ಆಗೋ ತರ ಇರಲ್ಲ. ಸೊ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಇನ್ ಕೇಸ್ ನಿಮ್ಗೆ ಏನಾದ್ರೂ ಉಪ್ಪು ಕಡಿಮೆ ಇದೆ ಅನ್ಸಿದ್ರೆ ಉಪ್ಪು ನೋಡ್ಕೊಂಡು ಇನ್ನೊಂದ್ ಸ್ವಲ್ಪ ಹಾಕೊಳ್ಳಿ. ಅದಾದ್ಮೇಲೆ ನೀರು ತುಂಬಾ ಜಾಸ್ತಿನೇ ಹಾಕ್ಬೇಕು ಇದಕ್ಕೆ. ಸೊ 1:3 ರೇಷಿಯೋದಲ್ಲಿ ನೀರ್ ತಗೊಂಡ್ರೆ ಚೆನ್ನಾಗಿ ಸಾಫ್ಟ್ ಆಗತ್ತೆ. ದಾಲ್ ಕಿಚಡಿಗೆ ಏನಂದ್ರೆ ಎಷ್ಟು ಜಾಸ್ತಿ ನೀರ್ ಹಾಕೊಂಡು ಚೆನ್ನಾಗಿ ಸಾಫ್ಟ್ ಆಗಿ ಮಾಡ್ಕೋತೀವೋ ಅಷ್ಟು ಟೇಸ್ಟಿ ಆಗಿರುತ್ತೆ. ಸೊ ನಿಮ್ಗೆ ಐಡಿಯಾ ಇರುತ್ತಲ್ಲ, ನೀರ್ ತಗೊಂಡಿರೋ ಕ್ವಾಂಟಿಟಿ ಮೇಲೆ ಒಂದ್ ಸ್ವಲ್ಪ ಜಾಸ್ತಿನೇ ನೀರ್ ಹಾಕೊಳ್ಳಿ. ಇನ್ನು ಅದಾದ್ಮೇಲೆ ನಾನು ಒಂದು 4 to 5 ವಿಸಲ್ಸ್ ಆಗೋದಕ್ ಬಿಟ್ಟಿದ್ದೆ. ಇವಾಗ ದಾಲ್ ಕಿಚಡಿಗೆ ಮೇಲೆ ಒಗ್ಗರಣೆ ಕೊಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 5 to 6 ಟೇಬಲ್ ಸ್ಪೂನ್ ತುಪ್ಪ ತಗೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಅದಾದ್ಮೇಲೆ ಒಂದ್ ಸ್ವಲ್ಪ ಅರಿಶಿನದ ಪುಡಿ ಮತ್ತೆ ಕರಿಬೇವು, 1 ಅಥವಾ 2 ಒಣಮೆಣಸಿನ್ಕಾಯಿ ಹಾಕೊಳ್ಳಿ. ಇದಾದ್ಮೇಲೆ ಕೋರಿಯಂಡರ್ ಪೌಡರ್, ನೀವು ಮನೇಲೆ ರೆಡಿ ಮಾಡ್ಕೊಂಡಿರೋದಾಗಿರ್ಬೋದು ಅಥವಾ ರೆಡಿ ಇರೋದಾಗಿರ್ಬೋದು. ಒಂದ್ ಸ್ವಲ್ಪ ಕೋರಿಯಂಡರ್ ಪೌಡರ್ ಮತ್ತೆ ಸ್ವಲ್ಪ ಗರಂ ಮಸಾಲ, ಇಷ್ಟನ್ನು ಹಾಕೊಂಡು ಒಂದ್ ಸ್ವಲ್ಪ ಅದು ಮಸಾಲ ಹಸಿ ವಾಸನೆ ಹೋಗಿದೆ ಅಂತ ಗೊತ್ತಾಗುತ್ತಲ್ಲ, ಅವಾಗ ಸ್ಟವ್ ಆಫ್ ಮಾಡ್ಬಿಡಿ. ಇದು ಏನ್ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೋತೀವಿ, ಇದು ತುಂಬಾ ಇಂಪಾರ್ಟೆಂಟ್ ದಾಲ್ ಕಿಚಡಿಗೆ. ಒಂಥರ ಚೆನ್ನಾಗ್ ಫ್ಲೇವರ್ ಕೊಡುತ್ತೆ ಇದು. ನನಗಂತೂ ತುಂಬಾ ಫೇವ್ರೆಟ್ ದಾಲ್ ಕಿಚಡಿ. ನಮ್ಮ ಮನೆಯವ್ರಿಗೂ ತುಂಬಾ ಇಷ್ಟ. ಆಚೆ ಎಲ್ಲಾದ್ರೂ ಹೋದಾಗ ದಾಲ್ ಕಿಚಡಿನೇ ತಿಂತಾರೆ. ಏನಕ್ಕೆ ಅಂದ್ರೆ ಹೊಟ್ಟೆಗೆ ಹಿತವಾಗಿರುತ್ತೆ, ಡಿಸ್ಟರ್ಬ್ ಎಲ್ಲ ಆಗಲ್ಲ, ಹಂಗಾಗಿ. ಸೊ ನೋಡ್ತಿದ್ರಲ್ಲ, ಅಷ್ಟರಲ್ಲಿ ಕುಕ್ಕರ್ನು ಕೂಲ್ ಆಗಿತ್ತು. ಇವಾಗ ಯಾವ ತರ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಸಾಫ್ಟ್ ಆಗೇನೋ ಆಗಿತ್ತು, ಬಟ್ ಕನ್ಸಿಸ್ಟೆನ್ಸಿ ಇನ್ನೂ ಒಂದ್ ಸ್ವಲ್ಪ ನೀರ್ ಬೇಕಿತ್ತು ಅನ್ಸ್ತು ನನಗೆ. ಸೊ ಇನ್ನೂ ಒಂದ್ ಸ್ವಲ್ಪ ನೀರ್ನ ಆಡ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಬಾಯ್ಲ್ ಆಗೋದಿಕ್ಕೆ ಮತ್ತೆ ಇಟ್ಟಿದ್ದೆ. ಅದು ಬಾಯ್ಲ್ ಆದ್ಮೇಲೆ ಇವಾಗ ಮುಂಚೆನೆ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ, ಅದನ್ನು ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಜ ನೀವು ಟ್ರೈ ಮಾಡಿ ದಾಲ್ ಕಿಚಡಿ. ಯಾವಾಗ್ಲೂ ಒಂದೇ ತರ ಬರೀ ಅನ್ನ, ಹುಳಿ, ಮುದ್ದೆ ಪಲ್ಯ ಇದೆ ಅಂದ್ರೆ ಬೇಜಾರಾಗುತ್ತಲ್ವಾ. ಸೊ ಈ ತರ ಅವಾಗವಾಗ ಮಾಡಿ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಏನಾದ್ರು ಕಡಿಮೆ ಆಗದ ನೊಟ್ಟೆ ಹೊಡಲಿಕ್ಕೆ ಅಲ್ಲ ಸೂಪರ್ ಆಗಲ್ಲ, ನೀವು ಟ್ರೈ ಮಾಡಿ.
ಸರಿ ಯಾರದು? ಚಿನ್ನಿ, ಎಲ್ಲಾರು ಚಿನ್ನಿ. ಅಲ್ಲ ಜಾನು ಜಾನು ಜಾಯಿ ಅಂತ, ಜಾಯಿ. ಹಾಯ್ ಆಲ್, ಇದು ಮಂಡೇ ನೈಟ್ ವ್ಲಾಗ್ ಮಾಡ್ತಿರೋದು. ಆ್ಯಕ್ಚುಲಿ ಸಂಡೇ ವ್ಲಾಗ್ ಮಾಡಿದ್ದೆ ನಾನು. ಈವ್ನಿಂಗ್ ಆಚೆ ಹೋಗೋ ಪ್ಲ್ಯಾನ್ ಮಾಡಿದ್ದೀನಿ, ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾರೋ ಇಲ್ವೋ ಅಂತ ಹೇಳಿದ್ದೆ. ಅದಾದಮೇಲೆ ನಾವು ರೆಡಿಯಾಗಿ ಆಚೆ ಹೋಗಿ ಬಂದ್ವಿ. ಏನಕ್ಕೆ ಆಚೆ ಹೋಗಿದ್ವಿ ಅಂತ ನಿಮಗೆ ಹೇಳಲಿಲ್ಲ ಅಲ್ವಾ, ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ನನಗೆ. ಸೊ ಅಲ್ಲಿಗೆ ಸ್ಟಾಪ್ ಮಾಡಿದ್ನಲ್ಲ, ಅದನ್ನು ಇವತ್ತು ಮಂಡೇ ನೈಟ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸಂಡೇ ಈವ್ನಿಂಗ್ ಸ್ಟಾಪ್ ಮಾಡಿರೋ ವ್ಲಾಗು ಮಂಡೇ ನೈಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಕ್ಕೆ ಆಚೆ ಹೋಗಿದ್ದು ಅಂದರೆ ಇದೇ ರೀಸನ್. ಕರಿಮಣಿ ಸರ ಪೋಣಿಸ್ಕೊಳ್ಳೋದಕ್ಕೆ ನನಗೆ ಬಂಗಾರದ ಗುಂಡು ಬೇಕಿತ್ತು. ಈ ಥರ ಪೋಣಿಸ್ಕೊಂಡು ಹಾಕ್ಕೊಳ್ಬೇಕು ಅಂತ ತುಂಬ ಆಸೆ ಆಗಿತ್ತು. ಸೊ ನಿಯರ್ಲಿ 1-2-3 ಮಂತ್ಸಿಂದ ಅನ್ಕೋತಾ ಇದ್ದೆ, ಆಗಿದ್ದಿಲ್ಲ. ಸೊ ಫೈನಲಿ ಇವಾಗ ದಸರಾ ಟೈಮಲ್ಲಿ ಹೋಗಿ ತೊಗೊಂಡು ಬಂದ್ವಿ. ಇದೇ ಹೇಳಿದ್ದು, ನಾನು ಆಚೆ ಹೋಗಬೇಕು ಅಂತ ತೊಗೋಬೇಕು ಅಂದ್ಕೊಂಡಿದ್ದು. ಸೊ ನೋಡಿ, ಈ ಥರ ಪೋಣಿಸ್ಕೊಂಡಿದ್ದೀನಿ. ಡಿಸೈನ್ ಯಾವ ಥರ ಇದೆ, ಸಿಂಪಲ್ಲಾಗಿದೆ ಬಟ್ ಎಲಿಗೆಂಟಾಗಿದೆ. ನಿಮಗೂ ಇಷ್ಟ ಆಗಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ದಟ್ಸ್ ಇಟ್. ನಾನು ಬ್ಲಾಗ್ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ನಲ್ಲ, ಏನು ರೀಸನು, ಯಾಕೆ ಹೊರಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಅಂತ ಹೇಳಲಿಲ್ಲ ಅಲ್ವಾ. ಹಾಗಾಗಿ ಬ್ಲಾಗ್ ಇವಾಗ ಕಂಟಿನ್ಯೂ ಮಾಡಿ, ಹೆಂಗೂ ಇದು ಪೋಣಿಸ್ಕೊಂಡಿದ್ನಲ್ಲ ಡಿಸೈನು ತೋರಿಸ್ಬೋದು ಅಂತ ಬ್ಲಾಗ್ ಕಂಟಿನ್ಯೂ ಮಾಡಿದೆ. ಆಲ್ರೆಡಿ ಇವಾಗ ಟೈಮ್ 10:30 ಆಗಿದೆ. ನಮ್ಮದು ಊಟ ಮುಗೀತು, ಕಿಚನ್ ಕ್ಲೀನಿಂಗ್ ಮುಗೀತು, ಪಾತ್ರೆನೂ ತೊಳೆದಿದ್ದಾಯಿತು. ಇನ್ನೂ ಸ್ವಲ್ಪ ಹೊತ್ತು ಇವಾಗ ಬಿಗ್ ಬಾಸ್ ನೋಡಿ ಪಾಚ್ಕೊಳ್ಳೋದು ಅಷ್ಟೇ. ಸೊ ನನ್ನ ಮಾಂಗಲ್ಯ ಕರಿಮಣಿ ಸರ ಡಿಸೈನ್ ಯಾವ ಥರ ಇದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ, ಲಾಸ್ಟ್ ಬ್ಲಾಗಲ್ಲ ಅದಕ್ಕಿಂತ ಮುಂಚೆ ಬ್ಲಾಗಲ್ಲಿ ಒಂದು ಸ್ಪೆಷಲ್ ಬ್ಲಾಗ್ ಮಾಡ್ತೀನಿ ಇಷ್ಟರಲ್ಲೇ ಅಂತ. ಸೊ ಆಲ್ಮೋಸ್ಟ್ ಅದಕ್ಕೆ ಟೈಮ್ ಬಂದಿದೆ. ಇವಾಗ ಏನು ಬ್ಲಾಗು ಅಂತ ಗೊತ್ತಾಗಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಬ್ಲಾಗ್ ಅಪ್ಲೋಡ್ ಮಾಡಿದ್ದು ನೋಟಿಫಿಕೇಷನ್ ಬರುತ್ತೆ. ಸೊ ದಟ್ಸ್ ಇಟ್. ಸ್ಟೇ ಟ್ಯೂನ್ಡ್. ವೆರಿ ಇಂಟ್ರೆಸ್ಟಿಂಗ್ ಬ್ಲಾಗು, ಚೆನ್ನಾಗಿರುತ್ತೆ, ಒಂಥರ ನಿಮಗೂ ಯೂಸ್ಫುಲ್ ಆಗುತ್ತೆ. ಸೊ ವೆಯ್ಟ್ ಮಾಡ್ತಾರೆ ನೆಕ್ಸ್ಟ್ ಬ್ಲಾಗಿಗೆ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.